ಇವತ್ತಿನ ಕನ್ಸ್ಟ್ರಕ್ಷನ್ ಸೀರೀಸ್ನಲ್ಲಿ ನಮ್ಮ ಸೈಟ್ನಲ್ಲಿ ಯಥೇಚ್ಛವಾಗಿ ಉಪಯೋಗಿಸುವ ಎಮ್ಸ್ಯಾಂಡ್ನ ಸಿಲ್ಟ್ ಟೆಸ್ಟ್ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ 1 ಲೀಟರ್ ಬಾಟಲ್ ಅನ್ನು ತೆಗೆದುಕೊಂಡು ಅದರಲ್ಲಿ 60% ಎಮ್ಸ್ಯಾಂಡ್ ಅನ್ನು ತುಂಬಿಕೊಬೇಕು. ಗಮನವಿರಲಿ, ಎಮ್ಸ್ಯಾಂಡ್ ತುಂಬೋದಕ್ಕಿಂತ ಮೊದಲು ಅದನ್ನ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಗ್ರೇನ್ ಸೈಜು ಯೂನಿಫಾರ್ಮ್ ಆಗಿ ಇರಬೇಕಾಗುತ್ತೆ. ಆಗ ಮಾತ್ರ ಒಂದು ಟೆಸ್ಟ್ ನ ರಿಸಲ್ಟ್ ಅಕ್ಯುರೇಟ್ ಆಗಿ ಬರೋದಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ತುಂಬಿದ ಮೇಲೆ ಅದಕ್ಕೆ ನೀರನ್ನ ಸೇರಿಸಿಕೊಂಡು 3-4 ನಿಮಿಷಗಳ ಕಾಲ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ಕಣಕ್ಕೂ ನೀರು ತಲುಪಬೇಕಾಗುತ್ತೆ. ಆಗ ಮಾತ್ರ ಯೂನಿಫಾರ್ಮ್ ಮಿಕ್ಸ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇದಾದ ಮೇಲೆ 12ರಿಂದ 16 ಗಂಟೆಗಳ ಕಾಲ ಅದನ್ನ ಸೆಟ್ಲ್ ಆಗೋದಕ್ಕೆ ಬಿಡಬೇಕು. ಒಂದು ಸಮದಟ್ಟವಾದ ಜಾಗದಲ್ಲಿ ಅದನ್ನ ಇಡಬೇಕಾಗುತ್ತೆ. ಇಲ್ಲಿ ನೋಡಿ, ಸಂಪೂರ್ಣವಾಗಿ ಸೆಟ್ಲ್ ಆಗಿದೆ. ಇದರಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಎಮ್ಸ್ಯಾಂಡ್ ಮತ್ತೆ ಸಿಲ್ಟ್ ಬೇರ್ಪಟ್ಟಿರೋದು. ಈಗ ಎಮ್ಸ್ಯಾಂಡ್ ಹೈಟ್ ಅನ್ನ ಮೆಜರ್ಮೆಂಟ್ ಮಾಡ್ಕೊಳ್ಳಿ ಮತ್ತು ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಸಿಲ್ಟ್ ಹೈಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ಸಿಲ್ಟ್ ಹೈಟ್ ಅನ್ನ H1 ಅಂತ ತಗೊಳ್ಳಿ, ಎಮ್ಸ್ಯಾಂಡ್ ಹೈಟ್ ಅನ್ನ H2 ಅಂತ ತಗೊಳ್ಳಿ. H1/H2 × 100 ಅನ್ನು ಮಾಡಿದ್ರೆ ನಿಮಗೆ 8ರಿಂದ 15% ಒಳಗಡೆ ನಿಮ್ಮ ಸಿಲ್ಟ್ ಕಂಟೆಂಟ್ ಇದೆ ಅಂತ ಹೇಳಿದ್ರೆ ಅದು ಗುಡ್ ಫಾರ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ. ಇದನ್ನ ನೀವು ಬಹಳ ಸುಲಭವಾಗಿ ನಿಮ್ಮ ಸೈಟ್ ಗಳಲ್ಲಿ ಮಾಡಿಕೊಂಡು ನಿಮ್ಮ ಒಂದು ಎಮ್ಸ್ಯಾಂಡ್ ನ ಸಿಲ್ಟ್ ಯಾವ ರೀತಿ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಬಹುದು. ಸಿಲ್ಟ್ ಕಂಟೆಂಟ್ ಏನಪ್ಪಾ ಮಾಡುತ್ತೆ ಅಂತ ಹೇಳಿದ್ರೆ ಎಮ್ಸ್ಯಾಂಡ್ ನಲ್ಲಿ ಇರ್ತಕ್ಕಂತಹ ಸಿಲ್ಟ್ ಬೈಂಡಿಂಗ್ ಕೆಪಾಸಿಟಿಯನ್ನ ಕಡಿಮೆ ಮಾಡುತ್ತೆ ಮತ್ತು ಆ ಒಂದು ಮೋಟಾರ್ ಅಥವಾ ಕಾಂಕ್ರೀಟ್ ನ ಸ್ಟ್ರೆಂತ್ ಅನ್ನು ದುರ್ಬಲಗೊಳಿಸುತ್ತೆ ಮತ್ತು ಕ್ರ್ಯಾಕ್ಸ್ ಬರೋದಕ್ಕೆ ಬಹಳ ಸಹಾಯಕಾರಿಯಾಗುತ್ತೆ. ಸೊ ಹಂಗಾಗಿ ಆದಷ್ಟು ಸಿಲ್ಟ್ ಕಡಿಮೆ ಇರತಕ್ಕಂತಹ ಎಮ್ಸ್ಯಾಂಡ್ ಅನ್ನು ಬಳಸೋದು ಯಾವತ್ತು ಕನ್ಸ್ಟ್ರಕ್ಷನ್ಸ್ಗೆ ಒಳ್ಳೆಯದು.